ಇದು ಈ ಬಾರಿ ರಾಜ್ಯದಲ್ಲಿ ಮಂಡನೆಯಾಗಿರುವಂತ ಬಜೆಟ್ನ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿಯ ನಾಯಕರು ಸಭಾತ್ಯಾಗವನ್ನ ಮಾಡ್ತಾ ಇದ್ದಾರೆ. ಖುದ್ದು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಇದ್ದಾರೆ. ಆರ್ ಅಶೋಕ್ ಮಾತಾಡ್ತೀನಿ. ಆರ್ ಅಶೋಕ್ ಅವರೇ, ಈಗ ನೇರವಾಗಿ ಸಭಾತ್ಯಾಗ ಬಜೆಟ್ನ ಮಂಡನೆ ಆಗ್ತಿರುವಂತ ಸಂದರ್ಭದಲ್ಲಿ ಬಿಜೆಪಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಆ ಬಡ್ಜೆಟ್ ಅಲ್ಲಿ ಹುಳಿ ಉಪ್ಪು ಖಾರ ಏನೂ ಇಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರವನ್ನ ಬೈಯೋದು, ಜನಗಳನ್ನ ಮನಸ್ಸನ್ನ ಕೇಂದ್ರ ಸರ್ಕಾರದ ಕಡೆ ತಿರುಗಿಸುವಂಥದ್ದು. ಈಗ ನಮ್ಮ ಈ ಬಡ್ಜೆಟ್ ಅಲ್ಲಿ ಈ ಬಾರಿ ಕೇಂದ್ರ ಸರ್ಕಾರ 3,000 ಕೋಟಿ ಜಾಸ್ತಿ ಬರ್ತಾ ಇದೆ ನಮಗೆ. ಆದರೆ ರಾಜ್ಯದ ರೆವಿನ್ಯೂ ಏನಿದೆ ಸುಮಾರು 14,000 ಕೋಟಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಫಸ್ಟ್ ಸಿದ್ದರಾಮಯ್ಯನವರು ಉತ್ತರ ಕೇಳಬೇಕು. ಮತ್ತೆ ಬೆಂಗಳೂರಿನ ಅಭಿವೃದ್ಧಿಗೆ ಏನೂ ಇಲ್ಲ. ಟನಲ್ ಮಾಡ್ತೀನಿ ಎಂದಿದ್ದಾರೆ, ಒಂದು ನಯ ಪೈಸೆ ದುಡ್ಡು ಇಟ್ಟಿಲ್ಲ. ನಾವು ಹಿಂದೆ ದುಡ್ಡು ಇಟ್ಟಿದ್ದನ್ನ 800 ಕೋಟಿನ ಬೆಂಗಳೂರಿಗೆ ತೋರಿಸ್ತಾ ಇದ್ದಾರೆ. ನೇಕಾರ್ ಬಗ್ಗೆ ಒಂದು ವರ್ಡ್ ಇಲ್ಲ. ಇಡೀ ಬಜೆಟ್ ಪುಸ್ತಕದಲ್ಲಿ ನೇಕಾರರ ಬಗ್ಗೆ ಒಂದೇ ಒಂದು ವರ್ಡ್ ಇಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ, ಉತ್ತರ ಕರ್ನಾಟಕದ ನೀರಾವರಿಗೆ ಒಂದು ನಯ ಪೈಸೆ ಕೊಟ್ಟಿಲ್ಲ. ದಲಿತರ ಹಣನೆಲ್ಲ ತಗೊಂಡು ಇವರ ಮೋಜು ಮಸ್ತಿಗೆ ಸುಮಾರು 11,000 ಕೋಟಿ ಯೂಸ್ ಮಾಡಿದ್ದಾರೆ ಕಳೆದ ಬಡ್ಜೆಟ್ ಅನ್ನು ಕೂಡ. ಈ ಬಡ್ಜೆಟ್ ಅಲ್ಲಿ ಅದನ್ನ ಮತ್ತೆ ವಾಪಸ್ 11,000 ಕೋಟಿ ಏನ್ ತಗೊಂಡಿದ್ದಾರೆ ಅದನ್ನ ದಲಿತರಿಗೆ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀರಿ. ಅದು ಇಲ್ಲ. ನನ್ನ ಕಡೆ ಪ್ರಶ್ನೆ ಸರ್, ಇವಾಗ ಇದು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಏನ್ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀರಿ ಸರ್? ಸರ್ಕಾರ ಇದು ಮೋಸದ ಬಡ್ಜೆಟ್. ಈ ಬಡ್ಜೆಟ್ ಇಂದ ಕರ್ನಾಟಕದ ಅಭಿವೃದ್ಧಿಗೆ ಕುಂಠಿತ ಆಗ್ತದೆ. ಇದು ಅಭಿವೃದ್ಧಿ ಪೂರಕವಾದಂತ ಬಡ್ಜೆಟ್ ಅಲ್ಲ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.